ಕೈನಾಗ ಯಾವ್ದಾದ್ರೂ ವಾಚ್ ಇರಲಿ, ಅದ್ರ ಟೈಮ್ ನಮ್ದಾಗಿರ್ಬೇಕು. ಹಲೋ ಫ್ರೆಂಡ್ಸ್, ಮೊದಲು ಅಲೈಟ್ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ ಎರಡು ಪ್ರಿಸೆಟ್ಗಳು ನಿಮ್ಮ ಅಲೈಟ್ಮೋಷನ್ ಆ್ಯಪ್ಗೆ ಬಂದಿರ್ತೇವೆ. ಫಸ್ಟು ಬುಕ್ ಮಾರ್ಕ್ ಪ್ರಿಸೆಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಈ ರೀತಿ ರೈಟ್ ಸೈಡ್ಗೆ ಸ್ಕಿಪ್ ಮಾಡ್ಕೊಂಡ್ರೆ ಈ ರೀತಿ ನಾನು ಡೈಲಾಗ್ಸ್ಗಳನ್ನ ಆ್ಯಡ್ ಮಾಡಿಕೊಟ್ಟಿರ್ತೀನಿ ಮೊದಲೇ ನಿಮಗೆ. ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು ನೀವು 4.5 ಸೆಕೆಂಡಿಂದ ನಾನು ಇಮೇಜ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಫಸ್ಟು ಇಮೇಜ್ಗಳು ಯಾವ ಒಂದು ಫೋಲ್ಡ್ರಲ್ಲಿ ಇದ್ದಾವೆ ಅಂತ ನೀವು ಚೆಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಎಲ್ಲ ಒಂದು ಇಮೇಜ್ಗಳು ಇದೇ ಒಂದು ಫೋಲ್ಡ್ರಲ್ಲಿ ಇರೋದ್ರಿಂದ ನಾನು ಇವಾಗ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ನಿಮಗೆ ಬೇಕಾಗಿರೋ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ ಎಲ್ಲ ಒಂದೊಂದೇ ಫೋಟೋಸ್ಗಳನ್ನ ಈ ರೀತಿ ಆ್ಯಡ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನೀವಿನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ನೋಡಿ, ಹೋಗಿ ಜಾಯ್ನ್ ಆಗಿ. ಅಲ್ಲಿ ಕೂಡ ನಾನು ಮಟೀರಿಯಲ್ಸ್ಗಳನ್ನ ಹಾಕ್ತಾ ಇರ್ತೀನಿ. ನೀವು ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು ಇಲ್ಲಿ ನೀವು ಬೀಟ್ ಎಲ್ಲಿಗೆ ಎಂಡ್ ಆಗುತ್ತೆ ನೋಡಿ, ಎಲ್ಲಿಗೆ ಅಂದರೆ 11.11 ಸೆಕೆಂಡ್ಗೆ ಬೀಟ್ ಎಂಡ್ ಆಗುತ್ತೆ. ಅಲ್ಲಿಗೆ ನೀವು ಎಕ್ಸ್ಟ್ರಾ ಪಾರ್ಟ್ನ ಈ ಫೋಟೋದ್ದು ಕಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಪಾರ್ಟ್ ಕಟ್ ಆದಮೇಲೆ ನೀವು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಶೇಕ್ ಎಫೆಕ್ಟ್ ಪ್ರಿಸೆಟ್ ನಿಮಗೆ ಈ ರೀತಿ ಇರುತ್ತೆ. ಒಟ್ಟು 3 ಎಫೆಕ್ಟ್ಸ್ನ ಇಲ್ಲಿ ಕಾಣ್ತವೆ. ಫಸ್ಟ್ ಒಂದು ಎಫೆಕ್ಟ್ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಈ ಒಂದು ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಈ ರೀತಿ ಬುಕ್ ಮಾರ್ಕ್ ಪ್ರಿಸೆಟ್ಗೆ ಬರಬೇಕಾಗುತ್ತೆ. ಬುಕ್ ಮಾರ್ಕ್ ಪ್ರಿಸೆಟ್ಗೆ ಬಂದಮೇಲೆ ಮತ್ತೆ ನೀವು ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು ಇಲ್ಲಿ ಸಣ್ಣ ಸಣ್ಣ ಲೇಯರ್ ಫೋಟೋಸ್ಗಳಿದ್ದಾವಲ್ಲ, ಈ ಎಲ್ಲ ಲೇಯರ್ಗಳಿಗೂ ಕೂಡ ಇದೇ ಒಂದು ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ನಾನಿವಾಗ ಈ ಒಂದು ಲೇಯರ್ಗಳಿಗೆ ಕರೆಕ್ಟಾಗಿ ಸೆಂಟ್ರಿಗೆ ಮೂವ್ ಮಾಡಿಕೊಂಡು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಟ್ಟು 4 ಸಣ್ಣ ಲೇಯರ್ ಫೋಟೋಸ್ ಇದ್ದಾವೆ ನೋಡಿ. ಈ 4 ಫೋಟೋಗಳಿಗೂ ಕೂಡ ಈ ಒಂದು ಎಫೆಕ್ಟ್ನ ನೀವು ಕರೆಕ್ಟಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಎಫೆಕ್ಟ್ ಪೇಸ್ಟ್ ಆದಮೇಲೆ ನೀವು ಏನಿಲ್ಲ, ಜಸ್ಟ್ ಬ್ಯಾಕಿಗೆ ಬಂದು ಮತ್ತೆ ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಎಫೆಕ್ಟ್ ಇದೆ ನೋಡಿ, ಈ ಒಂದು ಎಫೆಕ್ಟ್ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡಿಕೊಂಡು ಮತ್ತೆ ಬುಕ್ ಮಾರ್ಕ್ ಪ್ರಿಸೆಟ್ಗೆ ಬರಬೇಕಾಗುತ್ತೆ. ಮತ್ತು ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ಬೋದು, ಈ ಒಂದು ಫಸ್ಟ್ ಒಂದು ಫೋಟೋಗೆ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಫೋಟೋ ಕೂಡ ಇದೇ ಎಫೆಕ್ಟ್ನ ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ಮತ್ತು ಮುಂದಿನ ಒಂದು ಫೋಟೋ ಕೂಡ ಇದೇ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಮಾರ್ಕ್ ಇದೆ ನೋಡಿ, ಈ ಒಂದು ಫೋಟೋನ ನೀವು ಗ್ಯಾಪ್ ಮಾಡಿ ಮುಂದಿನ ಒಂದು ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾಯಿರಿ. ಡಬಲ್ ಮಾರ್ಕ್ ಬಂದಾಗ ಫೋಟೋನ ಗ್ಯಾಪ್ ಮಾಡಿ ಫ್ರೆಂಡ್ಸ್. ಓಕೆ, ನೋಡ್ಬೋದು ಈ ರೀತಿ ಎಫೆಕ್ಟ್ ಪೇಸ್ಟ್ ಮಾಡಿಕೊಂಡು ಈ ಕೊನೆಯಲ್ಲಿರೋ ಫೋಟೋನ ಬಿಟ್ಟು ಈ ಒಂದು ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ.
ಮತ್ತು ಸೇಕ್ ಎಫೆಕ್ಟ್ ಪ್ರಿಸೆಟ್ಗೆ ನೀವು ಬರಬೇಕಾಗುತ್ತೆ. ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಒಂದು ಎಫೆಕ್ಟ್ ಇದೆ ನೋಡಿ, ಈ ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಮತ್ತು ಬುಕ್ ಮಾರ್ಕ್ ಪ್ರಿಸೆಟ್ಗೆ ನೀವು ಬರಬೇಕಾಗುತ್ತೆ. ಬುಕ್ ಮಾರ್ಕ್ ಪ್ರಿಸೆಟ್ಗೆ ಬಂದು ಮತ್ತು ಈ ರೀತಿ ರೈಟ್ ಸೈಡ್ಗೆ ಸ್ಕಿಪ್ ಮಾಡಿಕೊಂಡು ಇಲ್ಲಿ ಡಬಲ್ ಮಾರ್ಕ್ ಇತ್ತು ನೋಡಿ, ಈ ಒಂದು ಫೋಟೋಗೆ ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಎಂಡಲ್ಲಿ ಒಂದು ಫೋಟೋ ಇತ್ತಲ್ಲ, ಇವೆರಡು ಫೋಟೋಗೆ ಇದು ಒಂದು ಫೋಟೋಗೆ ಪೇಸ್ಟ್ ಮಾಡಿಕೊಂಡು ಶೇರ್ ಆಪ್ಷನ್ ಮೇಲೆ ಕೊಟ್ಟು ವಿಡಿಯೋನ ಸೇವ್ ಮಾಡ್ಕೊಳ್ಳಿ.